ಉಡುಪಿ ಜಿಲ್ಲೆ ಕಾಪು ತಾಲೂಕಿನ ಕೋಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಟ್ಟು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಬಳಿಯ ಡೇವಿಡ್ ಪಿಂಟೋ ಅವರು ಮೂಲತಃ ಕೃಷಿಕರು. ತನ್ನ ಸುಮಾರು 1 ಎಕರೆ ಗದ್ದೆಯಲ್ಲಿ ಕೃಷಿ ಮಾಡಿಯೇ ಬದುಕು ಕಟ್ಟಿಕೊಂಡಿರುವ ಅವರು ಈ ನಡುವೆಯೇ ತೆನೆ ಹಬ್ಬಕ್ಕೆ ಭತ್ತದ ತೆನೆಗಳನ್ನು ಪ್ರತ್ಯೇಕವಾಗಿ ಬೆಳೆದು ಉಚಿತವಾಗಿ ನೀಡುತ್ತಾ ಬರುತ್ತಿದ್ದಾರೆ. ತೆನೆಗಾಗಿಯೇ ಬೆಳೆ ಬೆಳೆಸುವ ಗದ್ದೆಯಲ್ಲಿ ಗುಬ್ಬಿ ಹಕ್ಕಿ, ಗಿಳಿ, ನವಿಲು ಉಪಟಳ ನೀಡುತ್ತಿದ್ದು, ಅದಕ್ಕಾಗಿ ಸುವ್ಯವಸ್ಥಿತವಾಗಿ ಬಲೆಯನ್ನ ಅಳವಡಿಸಿ ಭತ್ತದ ತೆನೆಯನ್ನ ರಕ್ಷಿಸಲಾಗುತ್ತಿದೆ. ಸುಮಾರು 20,000 ರೂಪಾಯಿಗೂ ಅಧಿಕ ವೆಚ್ಚ ತಗಲುವ ಈ ಕೃಷಿ ಕಾಯಕಕ್ಕೆ ಯಾವುದೇ ಫಲಾಪೇಕ್ಷೆಯನ್ನ ಪಡೆಯದೆ ಉಚಿತವಾಗಿಯೇ ತೆನೆಯನ್ನ ನೀಡುವ ಮೂಲಕ ತಮ್ಮ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ನಾನು ವಿಲ್ಫ್ರೆಡ್ ಲೂಯಿಸ್, ಉದ್ಯಮಿ ಕಟ್ಪಾಡಿ. ಇವರು ಡೇವಿಡ್ ಪಿಂಟೋ ಕಳೆದ 30 ವರ್ಷದಿಂದ ಹೀಗೆ ತಮ್ಮ ಪರಿಶ್ರಮದಿಂದ ಈ ಬೆಳೆಯನ್ನು ಬೆಳೆಸಿ ಕೆಲವು ಚರ್ಚ್ ಹಾಗೂ ನಮ್ಮ ಮಿಷನ್ಸ್ ಹಾಗೂ ಅವರ ಚರ್ಚ್ಗಳಿಗೆ ಹಾಗೂ ಇಲ್ಲಿ ಮಟ್ಟು ದೇವಸ್ಥಾನ ಹಾಗೆ ನೆರೆಹೊರೆಯರ ಎಲ್ಲರ ಕದಿರು ಕಟ್ಟಲಿಕ್ಕೋಸ್ಕರ ಇವರು ಪಾಪ ಶ್ರಮ ಪಡ್ತಾರೆ. ಹಾಗೂ ಇದರಲ್ಲಿ ಯಾವುದೇ ಇವರು ಲಾಭಾಂಶವನ್ನು ಯಾರ ಜೊತೆಯಿಂದಲೂ ಪಡೆಯೋದಿಲ್ಲ. ಹಾಗೆಯೇ ಬಾಂಬೆ ಒಂದು 2-3 ಚರ್ಚ್, ಬಾಂಬೆಯಲ್ಲಿ ಮೀರಾ ರೋಡಲ್ಲಿ ಚರ್ಚ್, ಅನಂತರ ಕುವೈಟ್ನ ಒಂದು 2 ವರ್ಷದಿಂದ ನಮಗೆ ಕುವೈಟ್ನಿಂದಲೂ ಇದಕ್ಕೆ ತುಂಬ ಬೇಡಿಕೆ ಬಂತು. ಅವರಿಗೆ ಅವರ ಕದಿರು ಕಟ್ಟಲಿಕ್ಕೆ ಕದಿರು ಬೇಕಂತ. ಹಾಗೆ ಅವರು ಬಂದಿದ್ದರು. ನಾವು ಇಲ್ಲಿ ಅವರನ್ನು ಪರಿಚಯಿಸಿಕೊಟ್ಟು ಇಲ್ಲಿಂದಲೇ ಅವರು ರವಾನೆಯನ್ನು ಮಾಡಿರುತ್ತಾರೆ. ಹಾಗೂ ಇದರ ಎಲ್ಲರ ಸಹಕಾರದಿಂದ ನಮ್ಮ ಡೇವಿಡ್ ಪಿಂಟೋ ಅವರು ಇದನ್ನು ಬೆಳೆಸಿ ಹಾಗೂ ಯಾವುದೇ ಒಂದು ಲಾಭದ ಒಂದು ಆಸೆ ಇಲ್ಲದೆ ಈ ಕಾರ್ಯವನ್ನು ಮಾಡುತ್ತಾ ಬರುತ್ತಿದ್ದಾರೆ. ಹಾಗೂ ಎಲ್ಲರಿಗೂ ಯಾರು ಬಂದರೂ ಅವರಿಗೆ ಇಲ್ಲ ಅಂತ ಹೇಳದೆ ಇದನ್ನು ಉಚಿತವಾಗಿ ಅವರು ನೀಡ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ಈ ರೀತಿ ಪಡ್ಕೊಳ್ತಾ ಇದ್ದೀರಿ ನೀವು? ನಾವು ನಮ್ಮ ಚರ್ಚಿಗೆ ನನಗೆ ಗೊತ್ತಾದ ಪ್ರಕಾರ ಸಾಧಾರಣ ಒಂದು 20-25 ವರ್ಷದಿಂದ ಪಡ್ಕೊಳ್ತಾ ಇದ್ದೇವೆ. ಹಾಗೂ ಬೇರೆ ಮಹಾರಾಷ್ಟ್ರ, ಬಾಂಬೆ ಅಲ್ಲಿಗೆ ಅವರೇ ಬಂದು ಅಥವಾ ಅಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಇವರು ಮಾಡ್ತಾರೆ. ಹಾಗೂ ಕುವೈಟಿಗೂ ಹಾಗೆ ಅವರು ಬರ್ತಾರೆ. ಮತ್ತು ನಾವು ಇಲ್ಲಿಂದ ಇವರು ಯಾವುದೇ ಒಂದು ರೂಪಾಯಿ ಅವರ ಹತ್ರ ತಗೊಳ್ಳದೆ ಅದನ್ನು ಇವರು ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಬಲೆ ಎಲ್ಲ ಯಾಕೆ ಹಾಕಿದ್ದೀರಿ ನೀವೀಗ ಇದಕ್ಕೆ? ಗುಬ್ಬಿ ಹಾಕಿ ನವಿಲು, ಇದು ಗಿಳಿ, ಅದು ಬರದಾಗೆ ಇದು ನಟ್ಟು ಹಾಕಿದ್ದೇನೆ. ನೆರೆ ಬಂತಲ್ಲ, ನೆರೆ ಬಂದೇ ಸ್ವಲ್ಪ ಇದು ಕಷ್ಟ ಆಯಿತು ಈ ಸಲ ಹಾಗೆ ಕಷ್ಟ ಆಯ್ತಲ್ಲ. ನೆರೆಯಲ್ಲಿ ಎಲ್ಲ ಒಂದು 15 ದಿವಸ ಮುಳುಗಿ ನಿಂತಿತ್ತು. ನಮ್ಮ ಹೆಸರು ಡೇವಿಡ್ ಪಿಂಟೋ. ನಾವು ಮಟ್ಟು ಗ್ರಾಮದ ವಿಷ್ಣುಮೂರ್ತಿ ದೇವಸ್ಥಾನದ ಹತ್ತಿರ ಮನೆ. ನಮಗೆ ತೆಂಗಿನ ಮರ ಮತ್ತು ಅಡಿಕೆ ಮರ ಸುಮಾರು ತೆಂಗಿನ ಮರ 30 ಇತ್ತು. ಮತ್ತು ಇದು ಅಡಿಕೆ ಮರ ಒಂದು 15-25 ಇತ್ತು. ಹಾಗಾದರೆ ಸಂಪೂರ್ಣವಾಗಿ ಕೃಷಿ ಮತ್ತು ತೋಟಗಾರಿಕೆಯಿಂದಲೇ ನೀವು ಸಂಸಾರವನ್ನು ಸಾಗಿಸ್ತೀರಿ? ಹೌದೌದು. ಬೇರೆ ಯಾವುದೇ ಆದಾಯದ ಮೂಲಗಳಿಲ್ಲ? ಇಲ್ಲ. ಈಗ ನೀವು ಈ ಬೆಳೆ ಹಬ್ಬಕ್ಕೆ ತೆನೆಯನ್ನು ಮಾಡೋದು, ಅದು ಯಾವ ರೀತಿಯಲ್ಲಿ ನೀವು ಬೆಳೆಸ್ತೀರಿ ಇದನ್ನು? ಅದು ನಮಗೂ ಇದು ಗೊಬ್ಬರ ಹಾಕಿ, ಇದು ಹಟ್ಟಿ ಗೊಬ್ಬರ ನಮಗೆ ದನ ಇತ್ತು. ದನ ಒಂದು 2-3 ದನ ಇತ್ತು. ದನ ಸಾಕಿ ಹಟ್ಟಿ ಗೊಬ್ಬರ ಹಾಕಿ ನಾನು ಸಾಗುವಳಿ ಮಾಡುತ್ತಿದ್ದೇನೆ.